ಗ್ಯಾಸ್ಗಾಗಿ ಅಲೆದಾಡುತ್ತಿರುವಂತಹ ಆಟೋ ಚಾಲಕರು ಸಿಎನ್ಜಿ ಸಿಗದೆ ಸಾವಿರಾರು ಆಟೋಗಳು ಹಾಗೇ ನಿಲ್ತಿದೆ. ಎಲ್ಪಿಜಿ ಗ್ಯಾಸ್ ಹಾಹಾಕಾರ ಮುಂದುವರೆದಿದೆ. ಇದು ಆಟೋ ಚಾಲಕರ ಮೇಲೆ ಬಹಳ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಸಿಎನ್ಜಿ ಸಿಗದೆ ಸಾವಿರಾರು ಆಟೋಗಳು ನಿಂತಲ್ಲೇ ನಿಂತಿವೆ. ಬಾಡಿಗೆ ಕಟ್ಟೋಕ್ಕೂ ಆಗದೆ, ಬಾಡಿಗೆ ಮಾಡೋಕ್ಕೂ ಆಗದೆ ನಾವು ಒದ್ದಾಡ್ತಾ ಇದ್ದೇವೆ ಅಂತ. ಯಾಕೆಂದ್ರೆ ಮನೆ ಬಾಡಿಗೆ ಸೇರಿ ಜೀವನಕ್ಕೆ ಎಲ್ಲಿಂದ ಹಣ ತರೋದು ಅಂತ ಈಗ ಆಟೋ ಚಾಲಕರು ಅಳಲು ತೋಡ್ಕೊಡ್ತಾ ಇದ್ದಾರೆ. ಯುದ್ಧದ ಎಫೆಕ್ಟ್ ಇದು. ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಆಟೋಗಳಿಗೆ ಇನ್ಮೇಲೆ ಎಲ್ಪಿಜಿ ಗ್ಯಾಸ್ ಇರೋದಿಲ್ವಂತೆ. ನಗರದ ಹಲವು ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಎನರ್ಜೀಸ್ ಎಲ್ಪಿಜಿ ಬಂಕ್ಗೂ ತಟ್ಟಿದೆ ಎಲ್ಪಿಜಿ ಗ್ಯಾಸ್ನ ಬಿಸಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿಯ ಎನರ್ಜೀಸ್ ಬಂಕ್ ಮುಂದೆ ಬ್ಯಾರಿಗೇಡ್ ಹಾಕಿದ್ದಾರೆ ಸಿಬ್ಬಂದಿ. ಎಲ್ಪಿಜಿ ಗ್ಯಾಸ್ಗಾಗಿ ಅಲೆದಾಡುತ್ತಿರುವಂತಹ ಆಟೋ ಚಾಲಕರು ಎಲ್ಲೇ ಹೋದ್ರು ನೋ ಗ್ಯಾಸ್ ಅಂತ ಬೋರ್ಡ್ ಅಳವಡಿಸಲಾಗಿದೆ. ಮುಂದೆ ಏನು ಮಾಡೋದು ಎಂದು ಚಾಲಕರ ಪರದಾಟ. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಸಿಗದೆ ಯಾವ ಆಟೋಗಳು ಕೂಡ ಚಲಿಸ್ತಾ ಇಲ್ಲ. ಯಾಕೆಂದ್ರೆ ಸಾಕಷ್ಟು ಆಟೋಗಳು ಎಲ್ಪಿಜಿ ಗ್ಯಾಸ್ನೇ ನಂಬಿಕೊಂಡು ದಿನವೂ ಬಾಡಿಗೆಗಾಗಿ ಓಡಿಸುವಂತದ್ದಿತ್ತು. ಆದ್ರೆ ಈಗ ಎಲ್ಪಿಜಿ ಗ್ಯಾಸ್ ಅಭಾವವಿದೆ. ಯುದ್ಧದ ಎಫೆಕ್ಟ್ ನಿಂದ ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ, ಅದರಿಂದ ಆಟೋಗಳು ನಿಂತಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮೇಲೆ ಎಲ್ಪಿಜಿ ಗ್ಯಾಸ್ ಆಟೋಗಳಿಗಿಲ್ಲ ಅನ್ನುವಂತಹ ಬೋರ್ಡ್ಗಳು ಬಂಕ್ಗಳ ಮುಂದೆ ಕಾಣಿಸಿಕೊಳ್ತಾ ಇದೆ. ಹಲವಾರು ಬಂಕ್ಗಳಿಗೆ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದ್ದೇವೆ. ಅದರಲ್ಲೂ ಎನರ್ಜೀಸ್ ಎಲ್ಪಿಜಿ ಬಂಕ್ಗೂ ಈ ಬಿಸಿ ತಟ್ಟಿರುವಂತದ್ದು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿ ಈ ಬಂಕ್ ಇದೆ. ಅಲ್ಲಿಯೂ ಕೂಡ ಸಿಬ್ಬಂದಿ ಬ್ಯಾರಿಗೇಡ್ ಹಾಕಿ ಬಂಕ್ ಕ್ಲೋಸ್ ಅನ್ನುವಂತಹ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಒಂದು ವೇಳೆ ಬಂಕ್ ಓಪನ್ ಇದ್ರೂ ಕೂಡ ಎಲ್ಪಿಜಿ ಗ್ಯಾಸ್ ನ ಆಟೋ ಚಾಲಕರಿಗೆ ಕೊಡಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ ನೋ ಗ್ಯಾಸ್ ಅಂತ ಬೋರ್ಡ್ ಅಳವಡಿಸಲಾಗಿದೆ. ಮುಂದೆ ಏನು ಮಾಡೋದು ಅಂತ ಈಗ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಒಂದರ ಹಂತದ ಮಟ್ಟಿಗೆ ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ತದ್ದೂಟಿತ್ತು. ಆದರೆ ದಿನಗಳು ಕಳೆದಂತೆ ಇದು ಕಡಿಮೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಂಥವ್ರಿಗೆ ಈಗ ಮತ್ತೆ ಶಾಕನ್ನು ನೀಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಯುದ್ಧ ನಿಂತರೂ ಈಗ ಸದ್ಯಕ್ಕೆ ಜನರಿಗೆ ಸಿಗಬೇಕಾಗಿರುವಂತಹ ಸೌಕರ್ಯಗಳಲ್ಲಿ ಗ್ಯಾಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತಹದ್ದು. ಕಳೆದೊಂದಷ್ಟು ದಿನಗಳಿಂದಲೂ ಸಹ ಏನು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಜೊತೆಗೆ ಪೆಟ್ರೋಲ್ ಡೀಸೆಲ್ ಈ ವಿಚಾರದಲ್ಲಿ ನಾವೆಲ್ಲ ಸಾಕಷ್ಟು ಸುದ್ದಿಗಳನ್ನು ನೋಡಿದ್ವಿ, ತಿಳ್ಕೊಂಡಿದ್ವಿ. ಅಭಾವ ಉಂಟಾಗಿದೆ, LPG ಅಭಾವ ಉಂಟಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಈ LPG ಅಭಾವದಿಂದಾಗಿ ಇಲ್ಲಿ ಈಗ ಬಂಕನ್ನೇ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ. ಸಾಕಷ್ಟು ಆಟೋ ಓಡಿಸುವಂಥವ್ರಿಗೂ ಸಹ ಸಮಸ್ಯೆ ಆಗಿರುವಂತಹದ್ದು. ಯಾಕಂತಂದ್ರೆ ಇದು ಯಶವಂತಪುರದ ರೈಲ್ವೆ ಸ್ಟೇಷನ್ ಹತ್ರದಲ್ಲಿ ಕಂಡುಬರುವಂತಹ LPG ಬಂಕ್ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ಬೆಳಗ್ಗೆಯಿಂದಲೇ ಸಹ ಕ್ಯೂ ನಿಂತ್ಕೊಂಡು LPG ಗ್ಯಾಸ್ ಅನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಸದ್ಯಕ್ಕೆ ಇದು ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರುವಂತದನ್ನ ತಾವು ಗಮನಿಸ್ತಾ ಇರ್ಬೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಸುಮಾರು ದಿನಗಳಿಂದಲೂ ಸಹ ಏನು ಬರಬೇಕಾಗಿದ್ದಂತಹ ಸ್ಟಾಕ್ಸ್ ಬಂದಿಲ್ಲ. ಒಂದ್ಸಲ ಸ್ಟಾಕ್ ಬಂದ್ರು ಸಹ ಸುಮಾರು 4 ರಿಂದ 5 ದಿನಗಳವರೆಗೂ ಆಗ್ತಾ ಇತ್ತು. ಸದ್ಯಕ್ಕೆ ಸ್ಟಾಕ್ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಮುಚ್ಚುವಂತಹ ಸ್ಥಿತಿ ಬಂದಿರುವಂತಹದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನು ಬಂದು ಕೇಳುವಂತಹ ಜನರಿರ್ತಾರೆ ಅಂತ ಹೇಳಿ ಆ ಕಡೆ ಈ ಕಡೆಗೆ ಎರಡೂ ಕಡೆಗಳಲ್ಲೂ ಸಹ ಬಂದ್ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಈಗ ಯುದ್ಧ ಏನ್ ನಡೀತಾ ಇದೆ, ಯುದ್ಧದ ಎಫೆಕ್ಟ್ ನಿಂದಾಗಿ ಅಡುಗೆ ಅನಿಲನು ಎಲ್ಲಿಯೂ ಸಿಗ್ತಾ ಇಲ್ಲ. ಇದಕ್ಕೆ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರ ಒಂದಷ್ಟು ರೂಲ್ಸ್ ಅನ್ನ ಮಾಡೋದಕ್ಕೆ ಮುಂದಾಗಿದೆ. ಜೊತೆಗೆ ಏನು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯು ಸಹ ಒಂದಷ್ಟು ಶಿಫಾರಸನ್ನು ಮಾಡಿದೆ. ಆದರೂ ಸಹ ಪೂರೈಕೆಯಲ್ಲಿ ಅಭಾವ ಆಗ್ತಾ ಇದೆ, ವ್ಯತ್ಯಯ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಸದ್ಯಕ್ಕೆ LPG ಗ್ಯಾಸ್ನ ಬಂಕನ್ನು ಮುಚ್ಚುವಂತಹ ಸ್ಥಿತಿಗೆ ಬಂದಿರುವಂತಹದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೊಂದು ದಿನ ಪೆಟ್ರೋಲ್ ಡೀಸೆಲ್ ಸಹ ಅಭಾವ ಉಂಟಾಗುತ್ತೆ ಅನ್ನುವಂತಹದ್ದನ್ನು ಖಂಡಿತವಾಗೂ ನಾವು ನಿರೀಕ್ಷಿಸಬಹುದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು. ಇದರಿಂದ ಬರ್ತಾ ಇದ್ದೀನಿ ಶಿವಾಜಿನಗರದಿಂದ. ಅಲ್ಲಿ 2 ಬೆಂಕು ಬಂದು ದೇವೇಗೌಡ ಬಂದು ಇಲ್ಲಿ ಬರುತ್ತೆ ಅಂತ ಒಂದು ಬಾಡಿಗೆ ಸಿಕ್ಕಿತ್ತು. ಇಲ್ಲಿ ಸಿಗುತ್ತೆ ಅಂತ ಬಂದೆ, ಇಲ್ಲೂ ಇಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹುಡುಕ್ಬೇಕು. ಇವಾಗ ಎಲ್ಲಿ ಖಾಲಿ ಆಗಿದ್ರೆ ತೊಳಿಬೇಕು. ಬಹಳ ಕಷ್ಟ ಇದೆ ಮೇಡಮ್, ಬಹಳ ಕಷ್ಟ ಇದೆ.